ಹಿಪ್ಪುನೇರಳೆಗೆ ಬೂದಿ ರೋಗ ಬರುವಂತಹ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂತಹ ಒಂದು ಮುನ್ನೆಚ್ಚರಿಕೆಗಳ ಕ್ರಮವಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಹಿಪ್ಪುನೇರಳೆ ಬೆಳೆಯ ಎಲೆಗಳ ಗುಣಮಟ್ಟವು ರೇಷ್ಮೆ ಹುಳುಗಳ ಗೂಡು ಉತ್ಪಾದನಾ ಸಾಮರ್ಥ್ಯವನ್ನು ಹಾಗೂ ಅದರಿಂದಾಗುವ ಲಾಭದ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಎಲೆ ರೋಗ ಪೀಡಿತವಾದರೆ ಸತ್ವಭರಿತ ಆಹಾರವಾಗಲಾರದು. ಹಿಪ್ಪುನೇರಳೆಯನ್ನು ಬಾಧಿಸುವ ಬೂದಿ ರೋಗ ಎಂದರೇನು, ಅದು ಯಾವಾಗ ಕಾಣಿಸಿಕೊಳ್ಳುತ್ತದೆ, ಅದರಿಂದಾಗುವ ನಷ್ಟ ಮತ್ತು ನಿಯಂತ್ರಣ ಕ್ರಮಗಳೇನು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಹುವಾರ್ಷಿಕ ಬೆಳೆಯಾದ ಹಿಪ್ಪುನೇರಳೆಯನ್ನು ರೇಷ್ಮೆ ಹುಳು ಸಾಕಿ ರೇಷ್ಮೆ ಗೂಡು ಉತ್ಪಾದಿಸಲು ವಾಣಿಜ್ಯ ಬೆಳೆಯಾಗಿ ನಮ್ಮ ರಾಜ್ಯದೆಲ್ಲೆಡೆ ಬೆಳೆಯಲಾಗುತ್ತಿದೆ. ಹಿಪ್ಪುನೇರಳೆ ಬೆಳೆಯ ಎಲೆಗಳು ರೇಷ್ಮೆ ಹುಳುಗಳ ಏಕೈಕ ಆಹಾರ ಆಗಿರುತ್ತದೆ. ಹುಳುಗಳು ದಷ್ಟಪುಷ್ಟವಾಗಿ ಬೆಳೆದು ಉತ್ತಮ ಗುಣಮಟ್ಟದ ಅಧಿಕ ರೇಷ್ಮೆ ಗೂಡು ಉತ್ಪಾದಿಸಲು ಪುಷ್ಟಿಕರವಾದ ಹಿಪ್ಪುನೇರಳೆ ಸೊಪ್ಪನ್ನು ಉಪಯೋಗಿಸುವುದು ಅತ್ಯಂತ ಒಂದು ಮುಖ್ಯವಾಗಿರುವಂಥ ವಿಷಯ ಆಗಿರುತ್ತದೆ. ಆದರೆ ಇತರೆ ಬೆಳೆಗಳಂತೆ ಹಿಪ್ಪುನೇರಳೆ ಬೆಳೆಯೂ ಕೂಡ ವಿವಿಧ ಬಗೆ ರೋಗಗಳ ಬಾಧೆಗೆ ತುತ್ತಾಗುತ್ತದೆ. ಆಯಾ ಪ್ರದೇಶದ ಹವಾಗುಣ ಮತ್ತು ಋತುಮಾನಗನುಗುಣವಾಗಿ ಬೇರೆ ಬೇರೆ ರೋಗಗಳು ಹಿಪ್ಪುನೇರಳೆಗೆ ಬಾಧಿಸಿ ಸೊಪ್ಪಿನ ಇಳುವರಿ ಮತ್ತು ಗುಣಮಟ್ಟವನ್ನು ತಗ್ಗಿಸುತ್ತವೆ. ನಮ್ಮ ರಾಜ್ಯದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಹಿಪ್ಪುನೇರಳೆ ಬೆಳೆ ಸೆಪ್ಟೆಂಬರ್ದಿಂದ ಜನವರಿ ತಿಂಗಳಲ್ಲಿ ಬೂದಿ ರೋಗಕ್ಕೆ ತೀವ್ರವಾಗಿ ತುತ್ತಾಗುತ್ತದೆ. ಈ ರೋಗದ ಬಾಧೆಯಿಂದ ಹಿಪ್ಪುನೇರಳೆ ಬೆಳೆಯಲ್ಲಿ ಸುಮಾರು 40% ಸೊಪ್ಪಿನ ಇಳುವರಿ ಕಡಿಮೆಯಾಗುತ್ತದೆ. ಹೆಚ್ಚು ರೇಷ್ಮೆ ಉತ್ಪತ್ತಿ ಮಾಡಲು ಅತಿ ಅವಶ್ಯಕವಾದ ಪ್ರೋಟೀನ್ ಅಂಶ ಬೂದಿರೋಗ ಬಾಧಿತ ಎಲೆಗಳಲ್ಲಿ 30% ಕಡಿಮೆಯಾಗುವುದು ಹಾಗೂ ಅಂತಹ ಎಲೆಗಳಲ್ಲಿ ನೀರಿನಂಶ ಕಡಿಮೆಯಾಗಿ ಎಲೆಗಳು ಒರಟಾಗುವವು. ಇತರೆ ಪೌಷ್ಟಿಕಾಂಶಗಳ ಪ್ರಮಾಣವು ಕಡಿಮೆಯಾಗಿ ಎಲೆಗಳ ಗುಣಮಟ್ಟ ತಗ್ಗುವುದು. ಇಂತಹ ಎಲೆಗಳು ಹುಳು ಸಾಕಲು ನಿರುಪಯುಕ್ತವಾಗುವವು. ಆದರೆ ಬೂದಿ ರೋಗಬಾಧಿತ ಎಲೆಗಳು ರೇಷ್ಮೆ ಹುಳುಗಳಿಗೆ ವಿಷಕಾರಿಯಲ್ಲ. ರೋಗಬಾಧಿತ ಎಲೆಗಳನ್ನು ಹುಳು ಸಾಕಲು ಉಪಯೋಗಿಸುವುದರಿಂದ ಹುಳುಗಳ ಬೆಳವಣಿಗೆ ಕುಂಠಿತಗೊಂಡು ಕೆಳಮಟ್ಟದ ಗೂಡುಗಳನ್ನು ಕಟ್ಟುವವು. ಇದರಿಂದ ನಷ್ಟವಾಗುವುದು. ಈ ದಿಶೆಯಲ್ಲಿ ಹಿಪ್ಪುನೇರಳೆ ಬೆಳೆಯಲ್ಲಿ ಬೂದಿ ರೋಗದ ನಿರ್ವಹಣೆ ಮಾಡಿ ಉತ್ತಮ ಗುಣಮಟ್ಟದ ಸೊಪ್ಪು ಉತ್ಪಾದಿಸುವತ್ತ ರೈತರು ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಹಿಪ್ಪುನೇರಳೆ ಬೆಳೆಗೆ ಬೂದಿ ರೋಗದ ಬಾಧೆ ಕಂಡುಬಂದಲ್ಲಿ ಪ್ರತಿ ಎಕರೆಗೆ ರಾಸಾಯನಿಕ ಹತೋಟಿಯ ಕ್ರಮವನ್ನು ನೋಡೋಣ. ಹೆಚ್ಚಿನ ಪ್ರಮಾಣದಲ್ಲಿ ರೋಗ ಹರಡಿದ್ದರೆ ಈ ವಿಧಾನ ಸೂಕ್ತವಾಗಿರುವಂಥದ್ದು. ಕಾರ್ಬಂಡೈಜಿಮ್ 50% WP 1 ಎಕರೆಗೆ ಸುಮಾರು 150 ರಿಂದ 200 ಗ್ರಾಂ ಔಷಧ ಬೇಕಾಗುತ್ತದೆ. ಇದನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗುತ್ತದೆ. ಗಂಧದ ಪುಡಿ ಅಥವಾ ವೆಟ್ಟೇಬಲ್ ಸಲ್ಫರ್ 80% WP ಇರುವಂಥದ್ದು. ಇದು 1 ಎಕರೆಗೆ 400 ಗ್ರಾಂನಷ್ಟು ಔಷಧವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗುತ್ತದೆ. ಇನ್ನು ಜೈವಿಕ ಹತೋಟಿ. ರೇಷ್ಮೆ ಹುಳುಗಳಿಗೆ ಸುರಕ್ಷಿತವಾಗಿರುವಂಥ ಒಂದು ವಿಧಾನ ಇದು. ಇದರಲ್ಲಿ ಶೆರಿ ಮಿಲ್ಯುಗಾರ್ಡ್ ಈ ಔಷಧಿ 1 ಎಕರೆಗೆ ಒಟ್ಟು 4.5 kg ಬೇಕಾಗುತ್ತದೆ. ಅಂದರೆ 4.5 kg ಬೇಕಾಗಿರುತ್ತದೆ. ಮೊದಲ ಸಿಂಪರಣೆಯನ್ನು 2.5 kgಯನ್ನು 125 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗುತ್ತದೆ. ಇನ್ನು ಎರಡನೇ ಸಿಂಪಡಣೆಯನ್ನು 10 ದಿನಗಳ ನಂತರ 2 kgಯನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗುತ್ತದೆ. ಇನ್ನು ಸಾವಯವ ವಿಧಾನ. ಸಾವಯವ ವಿಧಾನದಲ್ಲಿ ಬೇವಿನ ಎಣ್ಣೆಯನ್ನು 1 ಎಕರೆಗೆ ಸುಮಾರು 1 ಲೀಟರ್ ಬೇವಿನ ಎಣ್ಣೆಯನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬಹುದಾಗಿರುತ್ತದೆ. ಈ ಮಾಹಿತಿಯನ್ನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೇಂದ್ರೀಯ ರೇಷ್ಮೆ ಇಲಾಖೆಯಿಂದ ಈ ಮಾಹಿತಿಯನ್ನು ಪಡೆಯಲಾಗಿದೆ. ಸಿಂಪಡಿಸುವಾಗ ನೆನಪಿಡಬೇಕಾದ ಮುನ್ನೆಚ್ಚರಿಕೆಗಳು. ಸಮಯ ಸಂಜೆ ವೇಳೆ ಅಥವಾ ಬಿಸಿಲು ಕಡಿಮೆ ಇರುವ ಸಂದರ್ಭದಲ್ಲಿ ಸಿಂಪಡಣೆ ಮಾಡುವುದು ಅತ್ಯಂತ ಒಂದು ಉತ್ತಮ ವಿಧಾನ ಆಗಿರುತ್ತದೆ. ರೋಗವು ಎಲೆಯ ಕೆಳಭಾಗದಲ್ಲಿ ಆರಂಭವಾಗುವುದರಿಂದ ಎಲೆಯ ಕೆಳಭಾಗಕ್ಕೆ ಔಷಧಿ ತಗಲುವಂತೆ ಸಿಂಪಡಿಸುವುದು ಅತ್ಯಂತ ಒಂದು ಉತ್ತಮ
ವಿಧಾನ ಅಂತ ಹೇಳಬಹುದು. ಸುರಕ್ಷಿತ ಕಾಲ: ಕಾರ್ಬೆಂಡೈಜಿಮ್ ಸಿಂಪಡಿಸಿದ 5 ರಿಂದ 10 ದಿನಗಳವರೆಗೆ ಎಲೆಯನ್ನು ಹುಳುಗಳಿಗೆ ಹಾಕಬಾರದು. ದಯವಿಟ್ಟು ಗಮನಿಸಬೇಕು. ಕಾರ್ಬೆಂಡೈಜಿಮನ್ನು ಸಿಂಪಡಿಸಿದ ನಂತರ ಸುಮಾರು 5 ರಿಂದ 10 ದಿನಗಳವರೆಗೆ ಎಲೆಯನ್ನು ಹುಳುಗಳಿಗೆ ಹಾಕಬಾರದು. ಇನ್ನು ಗಂಧದ ಅಥವಾ ಸಲ್ಫರ್ ಬಳಸಿದ ಕನಿಷ್ಠ 15 ದಿನಗಳವರೆಗೆ ಎಲೆಗಳನ್ನು ಹಾಕಬಾರದು. 15 ದಿನಗಳ ನಂತರ ಎಲೆಗಳನ್ನು ಹುಳುಗಳಿಗೆ ಹಾಕುವುದನ್ನು ಮುಂದುವರಿಸಬಹುದು. ಈ ರೀತಿಯಾಗಿ ನಾವು ರಾಸಾಯನಿಕ ಹತೋಟಿ, ಜೈವಿಕ ಹತೋಟಿ ಮತ್ತು ಸಾವಯವ ವಿಧಾನದ ಮೂಲಕ, ಈ 3 ವಿಧಾನಗಳ ಮೂಲಕ ನಾವು ಔಷಧಿಗಳನ್ನು ಸಿಂಪಡಣೆ ತೆಗೆದುಕೊಂಡರೆ ನಾವು ಉತ್ತಮ ರೀತಿಯಲ್ಲಿ ಈ ಹಿಪ್ಪು ನೇರಳೆಯಲ್ಲಿ ಕಾಣಿಸುವಂತಹ ಬೂದಿ ರೋಗದ ಒಂದು ಬಾಧೆಯಿಂದ ಹತೋಟಿಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳಬಹುದು. ಬೂದಿ ರೋಗದ ಲಕ್ಷಣಗಳು ಅಂದರೆ ಎಲೆಗಳ ಕೆಳಭಾಗದಲ್ಲಿ ಬಿಳಿ ಬಣ್ಣದ ಬೂದಿಯಂತಹ ಚುಕ್ಕೆಗಳು ಕಾಣಿಸಿಕೊಳ್ಳುವುದು. ರೋಗ ಹೆಚ್ಚಾದಂತೆ ಇಡೀ ಎಲೆ ಬೂದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಹಣ್ಣಾಗಿ ಉದುರುತ್ತವೆ. ಇದು ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಬಳಸಲು ಯೋಗ್ಯವಾಗಿರುವುದಿಲ್ಲ. ಮುಂಚೆನೇ ಹೇಳಿದ ಹಾಗೆ ಇದರಿಂದ ರೇಷ್ಮೆ ಹುಳುಗಳ ಒಂದು ಬೆಳವಣಿಗೆ ಕುಂಠಿತವಾಗಿ ಉತ್ಪಾದನೆಯ ಮೇಲೆ ಒಂದು ಅತ್ಯಂತ ಪರಿಣಾಮವನ್ನು ಬೀರುವಂಥ ಸಂದರ್ಭ ಆಗಿರುತ್ತದೆ. ಇದಾಗಿತ್ತು ರೇಷ್ಮೆಯಲ್ಲಿ ಬರುವಂತಹ ಹಿಪ್ಪು ನೇರಳೆ ಗಿಡಗಳಿಗೆ ಬರುವಂಥ ಬೂದಿ ರೋಗದ ಒಂದು ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳು.